ನಮಸ್ಕಾರ ಸ್ನೇಹಿತರೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರಕೃತಿಯನ್ನು ದೈವ ಸ್ವರೂಪ ಎಂದು ಕರೆಯಲಾಗುತ್ತದೆ. ಗಿಡ ಮರಗಳಲ್ಲಿ ದೇವತೆಗಳು ನೆಲೆಸಿದ್ದಾರೆ ಎಂಬುದು ನಮ್ಮ ನಂಬಿಕೆ. ಆದರೆ ನಮಗೆ ಅರಿವಿಲ್ಲದೆ ನಾವು ಮಾಡುವ ಕೆಲವು ತಪ್ಪುಗಳು ಅಥವಾ ನಮಗಿರುವ ಅರೆಬರೆ ಜ್ಞಾನದಿಂದಾಗಿ ಮನೆಯಲ್ಲಿರುವ ಅದೃಷ್ಟವನ್ನು ನಾವು ದೂರ ತಳ್ಳುತ್ತಿರಬಹುದು. ಇಂದು ನಾವು ಮಾತನಾಡಲು ಹೊರಟಿರುವ ವಿಷಯ ನಿಮ್ಮ ಮನೆಯ ಅಂಗಳದಲ್ಲೇ ಇರುವ ಒಂದು ಮಹಾಶಕ್ತಿಯ ಬಗ್ಗೆ. ಇದನ್ನು ನಾವು ಬರೀ ಗಿಡ ಅಂದುಕೊಂಡಿದ್ದೇವೆ, ಆದರೆ ಪುರಾಣಗಳು ಇದನ್ನು ಸಂಜೀವಿನಿಯ ಒಂದು ರೂಪ ಎಂದೇ ಕರೆದಿವೆ. ನೂರಾರು ವರ್ಷಗಳಿಂದ ರಾಜಮನೆತನದ ಸ್ತ್ರೀಯರ ಸೌಂದರ್ಯದ ರಹಸ್ಯವಾಗಿದ್ದ, ಮಹರ್ಷಿಗಳ ಆರೋಗ್ಯದ ಗುಟ್ಟಾಗಿದ್ದ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ದಾರಿದ್ರ್ಯವನ್ನು ಓಡಿಸುವ ಶಕ್ತಿ ಹೊಂದಿರುವ ಈ ಲೋಳೆ ರಸ ಅಥವಾ ಆಲೋವೆರಾ ಗಿಡದ ಬಗ್ಗೆ ನಿಮಗೆ ತಿಳಿಯದ ವಿಷಯಗಳು ಸಾಕಷ್ಟಿವೆ. ಸಾಮಾನ್ಯವಾಗಿ ನಾವಿದನ್ನು ಕೇವಲ ಸೌಂದರ್ಯಕ್ಕಾಗಿ ಅಥವಾ ಆರೋಗ್ಯಕ್ಕಾಗಿ ಬಳಸುವ ಗಿಡ ಎಂದು ಭಾವಿಸುತ್ತೇವೆ. ಆದರೆ ಇದು ಕೇವಲ ಗಿಡವಲ್ಲ, ಇದು ನಿಮ್ಮ ಮನೆಯನ್ನು ಕಾಯುವ ರಕ್ಷಣಾ ಕವಚ. ಈ ಗಿಡದ ಹುಟ್ಟು ಎಲ್ಲಿಂದ ಆಯಿತು? ಸೃಷ್ಟಿಕರ್ತ ಬ್ರಹ್ಮದೇವನು ಈ ಗಿಡಕ್ಕೆ ನೀಡಿದ ವರವೇನು? ಇದರ ಎಲೆಯಲ್ಲಿರುವ ಮುಳ್ಳುಗಳಿಗೂ ನಮ್ಮ ಜಾತಕದ ದೋಷಗಳಿಗೂ ಏನು ಸಂಬಂಧ? ಆಲೋವೆರಾ ಗಿಡವು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಎಂತಹ ಪವಾಡಗಳು ಸಂಭವಿಸುತ್ತವೆ? ನಿಮ್ಮ ಜಾತಕದ ದೋಷಗಳು ಹೇಗೆ ದೂರಾಗುತ್ತವೆ? ನಿಮ್ಮ ಆರ್ಥಿಕ ಸ್ಥಿತಿ ಹೇಗೆ ಸುಧಾರಿಸುತ್ತದೆ ಎಂಬ ಪರಮ ರಹಸ್ಯಗಳನ್ನು ಶಾಸ್ತ್ರೋಕ್ತವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ಆಯುರ್ವೇದದ ದೃಷ್ಟಿಕೋನದಿಂದ ಆಲೋವೆರಾ ಗಿಡದ ಪ್ರತಿಯೊಂದು ಅಣುವಿನ ರಹಸ್ಯವನ್ನು ಬಯಲು ಮಾಡಲಿದ್ದೇವೆ. ಈ ಆಲೋವೆರಾ ಗಿಡದ ಸುತ್ತ ಇರುವ ಮುಳ್ಳುಗಳನ್ನು ನೋಡಿ ಹಲವರು ಮನೆಯಲ್ಲಿ ಇಡಲು ಹೆದರುತ್ತಾರೆ. ನೀವು ಈ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ ಮತ್ತು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಎಂದು ಬರೆಯಿರಿ. ಏಕೆಂದರೆ ಭೂಮಿಯ ಮೇಲಿರುವ ಪ್ರತಿ ಔಷಧೀಯ ಸಸ್ಯಕ್ಕೂ ಆ ನಾರಾಯಣನೇ ಅಧಿಪತಿ. ಬನ್ನಿ ಇಂದಿನ ಈ ವಿಶೇಷ ವಿಷಯದ ಆಳಕ್ಕೆ ಇಳಿಯೋಣ. ಆಲೋವೆರಾ ಗಿಡವು ಕೇವಲ ಮರಳುಗಾಡಿನ ಗಿಡವಲ್ಲ. ಪುರಾಣಗಳ ಪ್ರಕಾರ ಕ್ಷೀರಸಾಗರ ಮಥನದ ಸಮಯದಲ್ಲಿ ಅಮೃತದ ಕೆಲವು ಹನಿಗಳು ಭೂಮಿಯ ಮೇಲೆ ಬಿದ್ದಾಗ ಅದರಿಂದ ಕೆಲವು ಅದ್ಭುತ ಗಿಡಗಳು ಹುಟ್ಟಿದವು. ಅದರಲ್ಲಿ ಆಲೋವೆರಾ ಗಿಡವೂ ಒಂದು ಎಂದು ಹೇಳಲಾಗುತ್ತದೆ. ಆಲೋವೆರಾ ಗಿಡವನ್ನು ಸಂಸ್ಕೃತದಲ್ಲಿ ಕುಮಾರಿ ಎಂದು ಕರೆಯಲಾಗುತ್ತದೆ. ಕುಮಾರಿ ಎಂದರೆ ಸದಾಕಾಲ ಯೌವನದಿಂದ ಇರುವವಳು ಎಂದು ಅರ್ಥ. ಈ ಗಿಡದಲ್ಲಿ ತಾಯಿ ಲಕ್ಷ್ಮಿ ಮತ್ತು ಧನ್ವಂತರಿ ದೇವರು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಸೃಷ್ಟಿಯ ರಹಸ್ಯವೇನೆಂದರೆ ಯಾವ ಗಿಡಕ್ಕೆ ನೀರು ಕಡಿಮೆ ಬೇಕೋ ಅದರಲ್ಲಿ ಜೀವನ ಶಕ್ತಿ ಅಥವಾ ಪ್ರಾಣಶಕ್ತಿ ಹೆಚ್ಚಿರುತ್ತದೆ. ಆಲೋವೆರಾ ಗಿಡವು ತನ್ನ ಎಲೆಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಹೊಂದಿದ್ದು ಇದು ನಮ್ಮ ಶರೀರದಲ್ಲೂ ಜೀವಕೋಶಗಳನ್ನು ಪುನರುಜ್ಜೀವನಗೊಳಿಸುವ ಶಕ್ತಿ ನೀಡುತ್ತದೆ. ಈ ಗಿಡಕ್ಕೆ ಎಷ್ಟು ಬಿಸಿಲಿದ್ದರೂ ನೀರು ಕಡಿಮೆಯಾದರೂ ಬಾಡುವುದಿಲ್ಲ. ಇದು ಯಾವಾಗಲೂ ಹಸಿರಾಗಿ ಚೈತನ್ಯದಿಂದ ಕೂಡಿರುತ್ತದೆ. ಅದೇ ರೀತಿ ಈ ಗಿಡವನ್ನು ಯಾರು ಸರಿಯಾದ ರೀತಿಯಲ್ಲಿ ಬಳಸುತ್ತಾರೋ ಅವರ ಆರೋಗ್ಯ ಮತ್ತು ಯೌವನ ಕೂಡ ಚಿರಕಾಲ ಉಳಿಯುತ್ತದೆ ಎಂಬುದು ಆಯುರ್ವೇದದ ಸಾರ. ನಮ್ಮಲ್ಲಿ ಒಂದು ದೊಡ್ಡ ನಂಬಿಕೆ ಇದೆ. ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ಬೆಳೆಸಬಾರದು, ಅದು ನಕಾರಾತ್ಮಕತೆಯನ್ನು ತರುತ್ತದೆ. ಇದು ಕ್ಯಾಕ್ಟಸ್ನಂತಹ ಗಿಡಗಳಿಗೆ ಸತ್ಯವಿರಬಹುದು, ಆದರೆ ಆಲೋವೆರಾ ವಿಷಯದಲ್ಲಿ ಇದು ಸಂಪೂರ್ಣ ತಪ್ಪು. ಶಾಸ್ತ್ರಗಳ ಪ್ರಕಾರ ಆಲೋವೆರಾ ಗಿಡದ ಮುಳ್ಳುಗಳು ನಕಾರಾತ್ಮಕತೆಯನ್ನು ನೀಡುವ ಮುಳ್ಳುಗಳಲ್ಲ, ಬದಲಾಗಿ ನಿಮ್ಮ ಮನೆಯನ್ನು ದುಷ್ಟಶಕ್ತಿಗಳಿಂದ ಕಾಯುವ ದಿವ್ಯ ಶೂಲಗಳು. ಈ ಗಿಡದ ಪ್ರತಿ ಎಲೆಯಲ್ಲಿ ಮುಕ್ಕೋಟಿ ದೇವತೆಗಳ ಅಂಶವಿರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅದಕ್ಕಾಗಿಯೇ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಇದು ಸಾಯುವುದಿಲ್ಲ. ನಮ್ಮ ಸಮಾಜದಲ್ಲಿ ನರದೃಷ್ಟಿ ಎಂಬುದು ಅತ್ಯಂತ ಭೀಕರವಾದುದು. ನರದೃಷ್ಟಿಗೆ ಕಪ್ಪು ಕಲ್ಲು ಕೂಡ ಸೀಳುತ್ತದೆ ಎಂಬ ಮಾತಿದೆ. ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುವವರ ಕಣ್ಣುಗಳು ನಿಮ್ಮ ಮನೆಯ ಮೇಲೆ ಬಿದ್ದಾಗ ಮನೆಯಲ್ಲಿ ಸುಮ್ಮನೆ ಜಗಳ, ಅನಾರೋಗ್ಯ ಅಥವಾ ಆರ್ಥಿಕ ನಷ್ಟ ಸಂಭವಿಸಬಹುದು. ಮನೆಯ ಮುಖ್ಯ ದ್ವಾರದ ಮುಂದೆ ಅಥವಾ ಬಾಲ್ಕನಿಯಲ್ಲಿ ಆಲೋವೆರಾ ಗಿಡವಿದ್ದರೆ
ಅಸೂಯೆಯಿಂದ ನೋಡುವವರ ದೃಷ್ಟಿಯನ್ನು ಇದು ತನ್ನತ್ತ ಸೆಳೆದುಕೊಂಡು ಆ ನಕಾರಾತ್ಮಕ ವೈಬ್ರೇಷನ್ಗಳನ್ನು ನಿರ್ವೀರ್ಯಗೊಳಿಸುತ್ತದೆ. ನಿಮ್ಮ ಮನೆಗೆ ಬೇರೆಯವರ ದೃಷ್ಟಿ ತಾಕದಂತೆ ತಡೆಯಲು ಒಂದು ದೊಡ್ಡ ಆಲೋವೆರಾ ಗಿಡವನ್ನು ಬುಡದ ಸಮೇತ ಕಿತ್ತು ಅದಕ್ಕೆ ಕೆಂಪು ದಾರ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ತಲೆ ಕೆಳಗಾಗಿ ನೇತು ಹಾಕಿ. ಅದು ಗಾಳಿಯಲ್ಲಿರುವ ತೇವಾಂಶವನ್ನು ಹೀರಿ ಬದುಕುತ್ತದೆ. ಅದು ಎಷ್ಟು ದಿನ ಹಸಿರಾಗಿರುತ್ತದೆಯೋ ಅಷ್ಟು ದಿನ ನಿಮ್ಮ ಮನೆಗೆ ಯಾವುದೇ ಕೆಟ್ಟ ಶಕ್ತಿ ಪ್ರವೇಶಿಸಲು ಸಾಧ್ಯವಿಲ್ಲ. ಇದು ಕೇವಲ ಗಾಳಿಯನ್ನು ಶುದ್ಧೀಕರಿಸುವುದಿಲ್ಲ, ಮನೆಯಲ್ಲಿರುವ ಒತ್ತಡ ಮತ್ತು ಭಯದ ವಾತಾವರಣವನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ಹರಿಸುತ್ತದೆ. ಮಹಾಲಕ್ಷ್ಮಿಗೆ ಸ್ವಚ್ಛತೆ ಮತ್ತು ಹಸಿರೆಂದರೆ ಬಹಳ ಪ್ರೀತಿ. ಯಾವ ಮನೆಯಲ್ಲಿ ಆಲೋವೆರಾ ಗಿಡವು ಹಸಿರಾಗಿ ನಳನಳಿಸುತ್ತಿರುತ್ತದೆಯೋ ಅಲ್ಲಿ ಲಕ್ಷ್ಮಿಯ ಸಂಚಾರವಿರುತ್ತದೆ. ಸಂಪಾದಿಸಿದ ಹಣ ನೀರಿನಂತೆ ಖರ್ಚಾಗುತ್ತಿದ್ದರೆ ಆಲೋವೆರಾ ಗಿಡವನ್ನು ಮನೆಯ ಮುಂದೆ ಬೆಳೆಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಉಳಿತಾಯ ಮನೋಭಾವ ಹೆಚ್ಚುತ್ತದೆ ಮತ್ತು ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಆಲೋವೆರಾ ಗಿಡವು ಹಸಿರಾಗಿದ್ದರೆ ಮನೆಯಲ್ಲಿ ಹಣದ ಹರಿವು ಸುಗಮವಾಗಿರುತ್ತದೆ. ಇದನ್ನು ಕುಬೇರ ಮೂಲೆ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡುವುದು ಐಶ್ವರ್ಯ ವೃದ್ಧಿಗೆ ಸಹಕಾರಿ. ಗಿಡವು ಒಣಗದಂತೆ ನೋಡಿಕೊಳ್ಳಿ. ಗಿಡ ಒಣಗುತ್ತಿದೆ ಅಂದರೆ ಮನೆಯಲ್ಲಿ ವಾಸ್ತುದೋಷ ಅಥವಾ ನಕಾರಾತ್ಮಕತೆ ಹೆಚ್ಚಿದೆ ಎಂದು ಅರ್ಥ. ತಕ್ಷಣ ಅದನ್ನು ಬದಲಿಸಿ ಹೊಸ ಗಿಡವನ್ನು ಬೆಳೆಸಿ. ಇಂದಿನ ಒತ್ತಡದ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ದಂಪತಿಗಳ ನಡುವೆ ಜಗಳವಾಗುವುದು ಸಹಜ. ಆಲೋವೆರಾ ಗಿಡವು ಶಾಂತ ಗುಣವನ್ನು ಹೊಂದಿದೆ. ಇದು ತನ್ನ ಸುತ್ತಲಿನ ಪರಿಸರವನ್ನು ತಂಪಾಗಿಸುವ ಶಕ್ತಿ ಹೊಂದಿದೆ. ಇದರಿಂದ ಮನೆಯ ಸದಸ್ಯರಲ್ಲಿ ಸಿಟ್ಟು, ಕಿರಿಕಿರಿ ಕಡಿಮೆಯಾಗಿ ಪರಸ್ಪರ ಪ್ರೀತಿ ಮತ್ತು ಅನುರಾಗ ಹೆಚ್ಚಾಗುತ್ತದೆ. ಆಲೋವೆರಾ ಗಿಡದಲ್ಲಿ ಸುಮಾರು 75 ಪೋಷಕಾಂಶಗಳು, 20 ಖನಿಜಗಳು, 12 ವಿಟಮಿನ್ಗಳು ಮತ್ತು 18 ಅಮೈನೋ ಆಮ್ಲಗಳಿವೆ. ಇದನ್ನು ಬಳಸುವಾಗ ಒಂದು ಮುಖ್ಯ ಎಚ್ಚರಿಕೆ ವಹಿಸಬೇಕು. ಎಲೆ ಕತ್ತರಿಸಿದಾಗ ಬರುವ ಹಳದಿ ಬಣ್ಣದ ಲೋಳೆಯನ್ನು ಯಾವುದೇ ಕಾರಣಕ್ಕೂ ಸೇವಿಸಬೇಡಿ ಅಥವಾ ಚರ್ಮಕ್ಕೆ ಹಚ್ಚಬೇಡಿ. ಇದು ವಿಷಕಾರಿಯಾಗಿದ್ದು ಅಲರ್ಜಿ ಅಥವಾ ಹೊಟ್ಟೆ ನೋವು ಉಂಟು ಮಾಡಬಹುದು. ಎಲೆ ಕತ್ತರಿಸಿದ ನಂತರ ಅದನ್ನು 15 ನಿಮಿಷ ಹಾಗೆ ಬಿಟ್ಟು ಆ ಹಳದಿ ಬಣ್ಣದ ಲೋಳೆ ಪೂರ್ತಿಯಾಗಿ ಬಸಿದು ಹೋದ ನಂತರ ಶುದ್ಧವಾದ ಬಿಳಿ ಜೆಲ್ಲನ್ನು ಮಾತ್ರ ಬಳಸಬೇಕು. ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದಿರು ವೈದ್ಯರ ಸಲಹೆ ಇಲ್ಲದೆ ಆಲೋವೆರಾ ರಸವನ್ನು ಕುಡಿಯಬಾರದು. 12 ವರ್ಷದ ಒಳಗಿನ ಮಕ್ಕಳಿಗೆ ಇದರ ಆಂತರಿಕ ಸೇವನೆ ಬೇಡ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಆಲೋವೆರಾ ಜೆಲ್ಲನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಕುಡಿದರೆ ಗ್ಯಾಸ್, ಅಸಿಡಿಟಿ ಮತ್ತು ಮಲಬದ್ಧತೆ ಮಾಯವಾಗುತ್ತದೆ. ಇಂದಿನ ಕಲಬೆರಕೆ ಆಹಾರದ ಯುಗದಲ್ಲಿ ಲಿವರ್ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತಿದೆ. ಪ್ರತಿದಿನ 20 ml ಆಲೋವೆರಾ ರಸಕ್ಕೆ ಸ್ವಲ್ಪ ಶುಂಠಿ ರಸ ಸೇರಿಸಿ ಕುಡಿದರೆ ಲಿವರ್ ಶುದ್ಧಿಯಾಗುತ್ತದೆ. ವೈದ್ಯರ ಸಲಹೆಯಂತೆ ಇದನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬರುತ್ತದೆ. ವಯಸ್ಸಾದಂತೆ ಕಾಡುವ ಕೀಲು ನೋವು ಮತ್ತು ಮೊಣಕಾಲು ನೋವಿಗೆ ಆಲೋವೆರಾ ಜೆಲ್ಲನ್ನು ಲಘುವಾಗಿ ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಹಚ್ಚಿ ಬಟ್ಟೆ ಕಟ್ಟಿದರೆ ಅಲ್ಲಿನ ಊತ ಮತ್ತು ನೋವು ಕಡಿಮೆಯಾಗುತ್ತದೆ. ಪಿತ್ತದೋಷದಿಂದ ಬಳಲುವವರು ಅಂದರೆ ಅತಿಯಾದ ಉಷ್ಣತೆ ಇರುವವರು ಆಲೋವೆರಾ ಜೆಲ್ಲನ್ನು ಮೊಸರಿನೊಂದಿಗೆ ಬೆರೆಸಿ ಸೇವಿಸಿದರೆ ದೇಹ ತಂಪಾಗುತ್ತದೆ. ಇದು ನೈಸರ್ಗಿಕ ಮಾಯಿಶ್ಚರೈಸರ್. ಮುಖದ ಮೇಲಿನ ಕಲೆಗಳು, ಮೊಡವೆ ಮತ್ತು ಬಿಸಿಲಿನಿಂದಾದ ಟ್ಯಾನ್ ನಿವಾರಿಸಲು ರಾಮಬಾಣ. ಆಲೋವೆರಾ ಜೆಲ್ 1 ಚಿಟಿಕೆ ಅರಿಶಿನ ಮತ್ತು 1 ಚಮಚ ಜೇನುತುಪ್ಪ ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಇದು ಚರ್ಮದ ಸುಕ್ಕುಗಳನ್ನು ತಡೆದು ಮುಖಕ್ಕೆ ನೈಸರ್ಗಿಕ ಹೊಳಪು ನೀಡುತ್ತದೆ. ಹೊಟ್ಟು ನಿವಾರಿಸಲು ಮತ್ತು ಕೂದಲು ದಟ್ಟವಾಗಿ ಬೆಳೆಯಲು ಆಲೋವೆರಾ ಜೆಲ್ನಿಂದ ಮಸಾಜ್ ಮಾಡುವುದು ಉತ್ತಮ. ಕೂದಲು ಉದುರುವಿಕೆ ಮತ್ತು ಹೊಟ್ಟಿನ ಸಮಸ್ಯೆಗೆ ಆಲೋವೆರಾ ಜೆಲ್ ಮತ್ತು ತೆಂಗಿನೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ. ಇದು ಕೂದಲನ್ನು ಮೃದುವಾಗಿಸುವುದಲ್ಲದೆ ನೈಸರ್ಗಿಕ ಕಪ್ಪನ್ನು ಕಾಪಾಡುತ್ತದೆ. ಕಣ್ಣಿನ ಕೆಳಗೆ ಕಪ್ಪು ಕಲೆಗಳಿದ್ದರೆ ಅಂದರೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ತಾಜಾ ಆಲೋವೆರಾ ಜೆಲ್ ಅನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕಣ್ಣಿನ ಕೆಳಗಡೆ ಹಚ್ಚಿಕೊಳ್ಳಿ. 15 ದಿನಗಳಲ್ಲಿ ಬದಲಾವಣೆ ಕಾಣುತ್ತೀರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಲೋವೆರಾ ಗಿಡವನ್ನು ಬೆಳೆಸುವುದರಿಂದ ಶನಿದೋಷ,
ರಾಹು ಮತ್ತು ಕೇತು ದೋಷಗಳ ತೀವ್ರತೆ ಕಡಿಮೆಯಾಗುತ್ತದೆ. ಶನಿದೇವರ ಅನುಗ್ರಹ ಪಡೆಯಲು ಮತ್ತು ಸಾಡೆ ಸಾತಿ ಇದ್ದರೆ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸಿ ಶನಿಯ ಪ್ರಭಾವವನ್ನು ಕಡಿಮೆಯಾಗಿಸಲು ಮತ್ತು ರಾಹುವಿನ ಕ್ರೂರ ದೃಷ್ಟಿಯನ್ನು ಹೀರಿಕೊಳ್ಳಲು ಇದರ ಮುಳ್ಳುಗಳು ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಿತ್ತಲಲ್ಲೇ ಇರುವ ಈ ಮಹಾ ಔಷಧಿಯ ಶಕ್ತಿ ಎಂಥದ್ದು ಎಂದು. ಪ್ರಕೃತಿಯೇ ದೇವರು ಎಂಬ ಮಾತಿಗೆ ಲೋಳೆ ರಸ ಗಿಡವು ಒಂದು ಜೀವಂತ ಸಾಕ್ಷಿ. ವಿಜ್ಞಾನವೇ ಇರಲಿ ಅಥವಾ ಆಧ್ಯಾತ್ಮಿಕತೆಯೇ ಇರಲಿ, ಈ ಗಿಡದ ಮಹತ್ವ ಅಜರಾಮರ. ನಿಮ್ಮ ಮನೆಯಲ್ಲಿ ಇಂದು ಒಂದು ಸಣ್ಣ ಆಲೋವೆರಾ ಗಿಡವನ್ನು ನೆಡುವ ಮೂಲಕ ಆರೋಗ್ಯ ಮತ್ತು ಸಮೃದ್ಧಿಯತ್ತ ಹೆಜ್ಜೆ ಇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇದನ್ನು ಕೇವಲ ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಡಿ. ಸಮಾಜದಲ್ಲಿ ಅನೇಕರು ಆರೋಗ್ಯ ಮತ್ತು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಈ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಸಹಾಯ ಮಾಡಿ. ಇಂತಹ ಅಮೂಲ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ನೆನಪಿಡಿ, ಪ್ರಕೃತಿಯನ್ನು ನಾವು ಉಳಿಸಿದರೆ ಪ್ರಕೃತಿ ನಮ್ಮನ್ನು ಉಳಿಸುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.